ಪಾಕಿಸ್ತಾನದ ವಿರುದ್ಧ ಭಾರತದಿಂದ ವಾಟರ್ ವಾರ್ ಮುಂದುವರೆದಿದೆ. ಸಿಂಧೂ ನದಿ ಬಳಿಕ ಬಾಗಿಹಾರ್ ಡ್ಯಾಂನಿಂದಲೂ ನೀರು ಬಂದ್ ಮಾಡಲಾಗಿದೆ. ನೀರಿಲ್ಲದೆ ಪರಿತಪಿಸುತ್ತೆ ಪಾಕಿಸ್ತಾನ ಕೆಲವೇ ದಿನಗಳಲ್ಲಿ. ಪಾಕ್ ವಿರುದ್ಧ ಭಾರತದಿಂದ ವಾಟರ್ ವಾರ್ ಇದೀಗ ಮುಂದುವರೆದಿದೆ. ಬಾಗಿಹಾರ್ ಡ್ಯಾಂನಿಂದಲೂ ನೀರನ್ನ ನಿಲ್ಲಿಸುವ ನಿರ್ಧಾರಕ್ಕೆ ಭಾರತ ಬಂದಿದೆ. ಮತ್ತೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ತಂತ್ರ ಮುಂದುವರೆದಿದೆ. ಪಾಕಿಸ್ತಾನಕ್ಕೆ ಏಷ್ಯನ್ ಬ್ಯಾಂಕ್ ಫಂಡಿಂಗ್ ನಿಲ್ಲಿಸುವ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಅನುದಾನ ನಿಲ್ಲಿಸುವಂತೆ ಏಷ್ಯನ್ ಬ್ಯಾಂಕ್ಗೆ ಭಾರತ ಮನವರಿಕೆ ಮಾಡಿಕೊಟ್ಟಿದೆ. ಮನವಿಯಲ್ಲ, ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡಿದ್ರೆ ಎಂಥ ಕೃತ್ಯಕ್ಕೆ ಅದು ಬಳಕೆ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಭಾರತ ಮಾಡಿದೆ. ಇಟಲಿಯ ಮಿಲನ್ನಲ್ಲಿರುವ ಸಚಿವೆ ನಿರ್ಮಲಾ ಸೀತಾರಾಮನ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಪಾಕಿಸ್ತಾನಕ್ಕೆ ಈ ಕೂಡಲೇ ಫಂಡಿಂಗ್ ನಿಲ್ಲಿಸುವಂತೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ದಶದಿಕ್ಕುಗಳಲ್ಲೂ ಪಾಕಿಸ್ತಾನವನ್ನ ಕಟ್ಟಿಹಾಕುವ ಪ್ರಯತ್ನ ಭಾರತ ಮಾಡ್ತಾ ಇದೆ. ಅಸಲಿ ಯುದ್ಧ ಪ್ರಾರಂಭಕ್ಕೆ ಮುಂಚೆ ಪಾಕಿಸ್ತಾನವನ್ನ ನಿತ್ರಾಣ ಮಾಡೋ ಪ್ರಯತ್ನವಾಗಿ ನೀರನ್ನ ನಿಲ್ಲಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋ ರಾಷ್ಟ್ರಗಳನ್ನ ಇದೀಗ ಎಚ್ಚರಿಸುವ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಇದರ ಜೊತೆಗೆ ಫಂಡಿಂಗ್ ನಿಲ್ಲಿಸಿ ಪಾಕಿಸ್ತಾನ ಈಗ ಆಲ್ರೆಡಿ ಭಿಕಾರಿ ರಾಷ್ಟ್ರ ಆಗಿದೆ. ಅದನ್ನ ಮತ್ತಷ್ಟು ಭಿಕಾರಿ ಮಾಡೋ ಪ್ರಯತ್ನಕ್ಕೂ ಕೂಡ ಭಾರತ ಪಾಕಿಸ್ತಾನದ ವಿರುದ್ಧ ಭಾರತದಿಂದ ವಾಟರ್ ವಾರ್ ಮುಂದುವರೆದಿದೆ. ಸಿಂಧೂ ನದಿ ಬಳಿಕ ಬಾಗಿಹಾರ್ ಡ್ಯಾಂನಿಂದಲೂ ನೀರು ಬಂದ್ ಮಾಡಲಾಗಿದೆ. ನೀರಿಲ್ಲದೆ ಪರಿತಪಿಸುತ್ತೆ ಪಾಕಿಸ್ತಾನ ಕೆಲವೇ ದಿನಗಳಲ್ಲಿ. ಪಾಕ್ ವಿರುದ್ಧ ಭಾರತದಿಂದ ವಾಟರ್ ವಾರ್ ಇದೀಗ ಮುಂದುವರೆದಿದೆ. ಬಾಗಿಹಾರ್ ಡ್ಯಾಂನಿಂದಲೂ ನೀರನ್ನ ನಿಲ್ಲಿಸುವ ನಿರ್ಧಾರಕ್ಕೆ ಭಾರತ ಬಂದಿದೆ. ಮತ್ತೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ತಂತ್ರ ಮುಂದುವರೆದಿದೆ. ಪಾಕಿಸ್ತಾನಕ್ಕೆ ಏಷ್ಯನ್ ಬ್ಯಾಂಕ್ ಫಂಡಿಂಗ್ ನಿಲ್ಲಿಸುವ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಅನುದಾನ ನಿಲ್ಲಿಸುವಂತೆ ಏಷ್ಯನ್ ಬ್ಯಾಂಕ್ಗೆ ಭಾರತ ಮನವರಿಕೆ ಮಾಡಿಕೊಟ್ಟಿದೆ. ಮನವಿಯಲ್ಲ, ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡಿದ್ರೆ ಎಂಥ ಕೃತ್ಯಕ್ಕೆ ಅದು ಬಳಕೆ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಭಾರತ ಮಾಡಿದೆ. ಇಟಲಿಯ ಮಿಲನ್ನಲ್ಲಿರುವ ಸಚಿವೆ ನಿರ್ಮಲಾ ಸೀತಾರಾಮನ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಪಾಕಿಸ್ತಾನಕ್ಕೆ ಈ ಕೂಡಲೇ ಫಂಡಿಂಗ್ ನಿಲ್ಲಿಸುವಂತೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ದಶದಿಕ್ಕುಗಳಲ್ಲೂ ಪಾಕಿಸ್ತಾನವನ್ನ ಕಟ್ಟಿಹಾಕುವ ಪ್ರಯತ್ನ ಭಾರತ ಮಾಡ್ತಾ ಇದೆ. ಅಸಲಿ ಯುದ್ಧ ಪ್ರಾರಂಭಕ್ಕೆ ಮುಂಚೆ ಪಾಕಿಸ್ತಾನವನ್ನ ನಿತ್ರಾಣ ಮಾಡೋ ಪ್ರಯತ್ನವಾಗಿ ನೀರನ್ನ ನಿಲ್ಲಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋ ರಾಷ್ಟ್ರಗಳನ್ನ ಇದೀಗ ಎಚ್ಚರಿಸುವ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಇದರ ಜೊತೆಗೆ ಫಂಡಿಂಗ್ ನಿಲ್ಲಿಸಿ ಪಾಕಿಸ್ತಾನ ಈಗ ಆಲ್ರೆಡಿ ಭಿಕಾರಿ ರಾಷ್ಟ್ರ ಆಗಿದೆ. ಅದನ್ನ ಮತ್ತಷ್ಟು ಭಿಕಾರಿ ಮಾಡೋ ಪ್ರಯತ್ನಕ್ಕೂ ಕೂಡ ಭಾರತ ಪಾಕಿಸ್ತಾನದ ವಿರುದ್ಧ ಭಾರತದಿಂದ ವಾಟರ್ ವಾರ್ ಮುಂದುವರೆದಿದೆ. ಸಿಂಧೂ ನದಿ ಬಳಿಕ ಬಾಗಿಹಾರ್ ಡ್ಯಾಂನಿಂದಲೂ ನೀರು ಬಂದ್ ಮಾಡಲಾಗಿದೆ. ನೀರಿಲ್ಲದೆ ಪರಿತಪಿಸುತ್ತೆ ಪಾಕಿಸ್ತಾನ ಕೆಲವೇ ದಿನಗಳಲ್ಲಿ. ಪಾಕ್ ವಿರುದ್ಧ ಭಾರತದಿಂದ ವಾಟರ್ ವಾರ್ ಇದೀಗ ಮುಂದುವರೆದಿದೆ. ಬಾಗಿಹಾರ್ ಡ್ಯಾಂನಿಂದಲೂ ನೀರನ್ನ ನಿಲ್ಲಿಸುವ ನಿರ್ಧಾರಕ್ಕೆ ಭಾರತ ಬಂದಿದೆ. ಮತ್ತೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ತಂತ್ರ ಮುಂದುವರೆದಿದೆ. ಪಾಕಿಸ್ತಾನಕ್ಕೆ ಏಷ್ಯನ್ ಬ್ಯಾಂಕ್ ಫಂಡಿಂಗ್ ನಿಲ್ಲಿಸುವ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಅನುದಾನ ನಿಲ್ಲಿಸುವಂತೆ ಏಷ್ಯನ್ ಬ್ಯಾಂಕ್ಗೆ ಭಾರತ
ಮನವರಿಕೆ ಮಾಡಿಕೊಟ್ಟಿದೆ. ಮನವಿಯಲ್ಲ, ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡಿದ್ರೆ ಎಂಥ ಕೃತ್ಯಕ್ಕೆ ಅದು ಬಳಕೆ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಭಾರತ ಮಾಡಿದೆ. ಇಟಲಿಯ ಮಿಲನ್ನಲ್ಲಿರುವ ಸಚಿವೆ ನಿರ್ಮಲಾ ಸೀತಾರಾಮನ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಪಾಕಿಸ್ತಾನಕ್ಕೆ ಈ ಕೂಡಲೇ ಫಂಡಿಂಗ್ ನಿಲ್ಲಿಸುವಂತೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ದಶ ದಿಕ್ಕುಗಳಲ್ಲೂ ಪಾಕಿಸ್ತಾನವನ್ನ ಕಟ್ಟಿಹಾಕುವ ಪ್ರಯತ್ನ ಭಾರತ ಮಾಡ್ತಾ ಇದೆ. ಅಸಲಿ ಯುದ್ಧ ಪ್ರಾರಂಭಕ್ಕೆ ಮುಂಚೆ ಪಾಕಿಸ್ತಾನವನ್ನ ನಿತ್ರಾಣ ಮಾಡೋ ಪ್ರಯತ್ನವಾಗಿ ನೀರನ್ನ ನಿಲ್ಲಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋ ರಾಷ್ಟ್ರಗಳನ್ನ ಇದೀಗ ಎಚ್ಚರಿಸುವ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಇದರ ಜೊತೆಗೆ ಫಂಡಿಂಗ್ ನಿಲ್ಲಿಸಿ ಪಾಕಿಸ್ತಾನ ಈಗ ಆಲ್ರೆಡಿ ಭಿಕಾರಿ ರಾಷ್ಟ್ರ ಆಗಿದೆ, ಅದನ್ನ ಮತ್ತಷ್ಟು ಭಿಕಾರಿ ಮಾಡೋ ಪ್ರಯತ್ನಕ್ಕೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತದಿಂದ ವಾಟರ್ ವಾರ್ ಮುಂದುವರೆದಿದೆ. ಸಿಂಧೂ ನದಿ ಬಳಿಕ ಬಾಗಿಹಾರ್ ಡ್ಯಾಂನಿಂದಲೂ ನೀರು ಬಂದ್ ಮಾಡಲಾಗಿದೆ. ನೀರಿಲ್ಲದೆ ಪರಿತಪಿಸುತ್ತೆ ಪಾಕಿಸ್ತಾನ ಕೆಲವೇ ದಿನಗಳಲ್ಲಿ. ಪಾಕ್ ವಿರುದ್ಧ ಭಾರತದಿಂದ ವಾಟರ್ ವಾರ್ ಇದೀಗ ಮುಂದುವರೆದಿದೆ. ಬಾಗಿಹಾರ್ ಡ್ಯಾಂನಿಂದಲೂ ನೀರನ್ನ ನಿಲ್ಲಿಸುವ ನಿರ್ಧಾರಕ್ಕೆ ಭಾರತ ಬಂದಿದೆ. ಮತ್ತೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ತಂತ್ರ ಮುಂದುವರೆದಿದೆ. ಪಾಕಿಸ್ತಾನಕ್ಕೆ ಏಷ್ಯನ್ ಬ್ಯಾಂಕ್ ಫಂಡಿಂಗ್ ನಿಲ್ಲಿಸುವ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಅನುದಾನ ನಿಲ್ಲಿಸುವಂತೆ ಏಷ್ಯನ್ ಬ್ಯಾಂಕ್ಗೆ ಭಾರತ ಮನವರಿಕೆ ಮಾಡಿಕೊಟ್ಟಿದೆ. ಮನವಿಯಲ್ಲ, ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡಿದ್ರೆ ಎಂಥ ಕೃತ್ಯಕ್ಕೆ ಅದು ಬಳಕೆ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಭಾರತ ಮಾಡಿದೆ. ಇಟಲಿಯ ಮಿಲನ್ನಲ್ಲಿರುವ ಸಚಿವೆ ನಿರ್ಮಲಾ ಸೀತಾರಾಮನ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಪಾಕಿಸ್ತಾನಕ್ಕೆ ಈ ಕೂಡಲೇ ಫಂಡಿಂಗ್ ನಿಲ್ಲಿಸುವಂತೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ದಶ ದಿಕ್ಕುಗಳಲ್ಲೂ ಪಾಕಿಸ್ತಾನವನ್ನ ಕಟ್ಟಿಹಾಕುವ ಪ್ರಯತ್ನ ಭಾರತ ಮಾಡ್ತಾ ಇದೆ. ಅಸಲಿ ಯುದ್ಧ ಪ್ರಾರಂಭಕ್ಕೆ ಮುಂಚೆ ಪಾಕಿಸ್ತಾನವನ್ನ ನಿತ್ರಾಣ ಮಾಡೋ ಪ್ರಯತ್ನವಾಗಿ ನೀರನ್ನ ನಿಲ್ಲಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋ ರಾಷ್ಟ್ರಗಳನ್ನ ಇದೀಗ ಎಚ್ಚರಿಸುವ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಇದರ ಜೊತೆಗೆ ಫಂಡಿಂಗ್ ನಿಲ್ಲಿಸಿ ಪಾಕಿಸ್ತಾನ ಈಗ ಆಲ್ರೆಡಿ ಭಿಕಾರಿ ರಾಷ್ಟ್ರ ಆಗಿದೆ, ಅದನ್ನ ಮತ್ತಷ್ಟು ಭಿಕಾರಿ ಮಾಡೋ ಪ್ರಯತ್ನಕ್ಕೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತದಿಂದ ವಾಟರ್ ವಾರ್ ಮುಂದುವರೆದಿದೆ. ಸಿಂಧೂ ನದಿ ಬಳಿಕ ಬಾಗಿಹಾರ್ ಡ್ಯಾಂನಿಂದಲೂ ನೀರು ಬಂದ್ ಮಾಡಲಾಗಿದೆ. ನೀರಿಲ್ಲದೆ ಪರಿತಪಿಸುತ್ತೆ ಪಾಕಿಸ್ತಾನ ಕೆಲವೇ ದಿನಗಳಲ್ಲಿ. ಪಾಕ್ ವಿರುದ್ಧ ಭಾರತದಿಂದ ವಾಟರ್ ವಾರ್